ರೈತರ ಸತತ ಹೋರಾಟದಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮೆಕ್ಕೆಜೋಳ ಖರೀದಿ ಪ್ರಮಾಣ ಹೆಚ್ಚಳಕ್ಕೆ ಸರ್ಕಾರ ಕೊನೆಗೂ ನಿರ್ಧಾರವನ್ನು ಮಾಡಿದೆ. ಸತತ ಹೋರಾಟದಿಂದ ರೈತರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಮೆಕ್ಕೆಜೋಳ ಖರೀದಿ ಪ್ರಮಾಣ ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. 20 ಕ್ವಿಂಟಲ್ ಬದಲು 50 ಕ್ವಿಂಟಲ್ ಖರೀದಿಗೆ ನಿರ್ಧಾರ ಮಾಡಿರುವಂತದ್ದು ರಾಜ್ಯ ಸರ್ಕಾರ. ಹಿಂದೆ ಖರೀದಿ ಮಾಡ್ತಾ ಇತ್ತು, ಅದಾದ್ಮೇಲೆ 20 ಕ್ವಿಂಟಲ್ಗೆ ನಿಗದಿ ಮಾಡಿತ್ತು. ಈಗ 20 ಕ್ವಿಂಟಲ್ ಇಂದ 50 ಕ್ವಿಂಟಲ್ ಖರೀದಿಗೆ ಒಬ್ಬ ರೈತನಿಂದ ಖರೀದಿಗೆ ಆದೇಶವನ್ನ ಹೊರಡಿಸಿರುವಂತದ್ದು. ರೈತರ ಸಮಸ್ಯೆ ಬಗ್ಗೆ ನಿರಂತರ ವರದಿಯನ್ನ ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ಕನ್ನಡ ಸತತ ವರದಿಯ ಫಲಶ್ರುತಿ. ಸತತವಾಗಿ ರೈತರು ಹೋರಾಟವನ್ನ ಮಾಡ್ತಾ ಬಂದಿದ್ರು. ಖರೀದಿ ಕೇಂದ್ರ ಆರಂಭ ಆಗಬೇಕು, ಖರೀದಿ ಕೇಂದ್ರದ ಜೊತೆಗೆ ಮಿನಿಮಮ್ 20 ಕ್ವಿಂಟಲ್ ಆದ್ರೂ ನಮ್ಮಿಂದ ಖರೀದಿ ಮಾಡಬೇಕು ಅಂತ ಒಂದು ಆಗ್ರಹ ಮಾಡಿದ್ರು. 20 ಕ್ವಿಂಟಲ್ ಖರೀದಿಗೆ ಸರ್ಕಾರ ಓಕೆ ಅಂದಿತ್ತು. ಈಗ ತಲಾ ಒಬ್ಬ ರೈತನಿಂದ 50 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಮುಂದಾಗಿದೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ನಾಗರಾಜ್, ಸದ್ಯಕ್ಕೆ ಫೈನಲಿ ಈಗ 50 ಕ್ವಿಂಟಲ್ ಒಬ್ಬ ರೈತನಿಂದ ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳವನ್ನ ರಾಜ್ಯ ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆ. ಸದ್ಯಕ್ಕೆ ಈ ಒಂದು ಆದೇಶ ಯಾವತ್ತಿಂದ ಚಾಲ್ತಿಯಲ್ಲಿರುತ್ತೆ ಅಂತ? ಪ್ರಮುಖವಾಗಿ ಧನುಶ್ರೀ ಕೂಡ ಮೆಕ್ಕೆಜೋಳ ಹೋರಾಟ ಕೂಡ ಯಾವ ರೀತಿಯಾಗಿ ಕಬ್ಬು ಬೆಳೆಗಾರರ ಹೋರಾಟ ಇತ್ತು ಅದೇ ರೀತಿ ತೀವ್ರವಾದಂತಹ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಮೊದಲಿನಿಂದಲೂ ಕೂಡಲೇ ನಾವು ಖರೀದಿ ಕೇಂದ್ರಗಳನ್ನ ಓಪನ್ ಮಾಡ್ತೇವೆ ಅಂತ ಹೇಳಿದ್ರು. ಆ ಬಳಿಕವಾಗಿ ತಲಾ ಒಬ್ಬ ರೈತನಿಂದ 5 ಕ್ವಿಂಟಲ್ ಮಾತ್ರ ನಾವು ಮೆಕ್ಕೆಜೋಳವನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ ಬಳಿಕ ಕೂಡ ರೈತರ ಜೊತೆ ಸಂಧಾನ ಸಭೆಗಳನ್ನ ಮಾಡಿದ್ರು. ಇದ್ಯಾವುದೇ ಸಭೆಗೆ ಕೂಡ ರೈತರು ಕ್ಯಾರೆ ಅನ್ನಲಿಲ್ಲ. ತಮ್ಮ ಹೋರಾಟವನ್ನ ಕೂಡ ಅಹೋರಾತ್ರವಾಗಿ ಮುಂದುವರಿಸಿಕೊಂಡು ಬಂದ್ರು. ಆ ಬಳಿಕವಾಗಿ ಸರ್ಕಾರ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸ್ಕೊಂಡು ಬಂದು 20 ಕ್ವಿಂಟಲ್ಗಳನ್ನ ನಾವು ಒಬ್ಬ ರೈತನಿಂದ ನಾವು ಮೆಕ್ಕೆಜೋಳವನ್ನ ಖರೀದಿ ಮಾಡ್ತೇವೆ ಅಂತ ಹೇಳಿದ್ರು. ಇದಾದ ಬಳಿಕ ಕೂಡ ಸರ್ಕಾರದ ಆದೇಶವನ್ನೇ ಸುಟ್ಟು ಹಾವೇರಿ ಜಿಲ್ಲೆಯಲ್ಲಿ ಕೂಡ ಬೃಹತ್ ಆದಂತ ಪ್ರತಿಭಟನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಇದನ್ನ ಒಪ್ಪುವುದಿಲ್ಲ, ಹಾಗಾಗಿ ನಾವು 8ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಅನ್ನ ಕರೆ ಕೊಟ್ಟಿದ್ದಾವೆ. ಹೆದ್ದಾರಿ ಮೇಲೆ 5,000ಕ್ಕಿಂತ ಹೆಚ್ಚು ನಾವು ರೈತರು ಸೇರ್ಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಕೂಡ ಖಡಕ್ ಆದಂತ ಎಚ್ಚರಿಕೆಯನ್ನು ಕೊಟ್ಟರು. ಈಗ ನಾಳೆ ಕೂಡ ಪ್ರತಿಭಟನೆ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ರೈತರು ಮಾಡ್ಕೊಂಡಿದ್ರು. ಆದ್ರೆ ನಿನ್ನೆ ಕೂಡ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಜೊತೆ ಸತತವಾಗಿ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ರೈತರು ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರದ ಒಪ್ಪಿಗೆಗೆ ಮಾತ್ರ ಒಪ್ಪಲೇ ಇಲ್ಲ. ಕನಿಷ್ಠ ಪಕ್ಷ ನೀವು 50 ಕ್ವಿಂಟಲ್ ಆದ್ರೂ ಒಬ್ಬ ರೈತನಿಂದ ಮೆಕ್ಕೆಜೋಳವನ್ನ ಖರೀದಿ ಮಾಡಿದ್ರೆ ಮಾತ್ರ ನಾವು ಈ ಒಂದು ಹೋರಾಟವನ್ನ ಹಿಂಪಡೆದುಕೊಳ್ತೇವೆ ಎಂಬ ಮಾತನಾಡಿದ್ರು. ಒಂದ್ ಕಡೆ ಚಳಿಗಾಲದ ಅಧಿವೇಶನ ಆರಂಭವಾಗ್ತದೆ, ಹಾಗಾಗಿ ರೈತರ ಈ ಮೆಕ್ಕೆಜೋಳ ಹೋರಾಟ ಮತ್ತಷ್ಟು ತೀವ್ರತೆಯಂತ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಎಂಬುದು ಕೂಡ ಮನವರಿಕೆ ಮಾಡ್ಕೊಂಡಿರ್ತಕ್ಕಂಥ ಈಗ ಒಬ್ಬ ರೈತನಿಂದ ನಾವು 50 ಕ್ವಿಂಟಲ್ ಮೆಕ್ಕೆಜೋಳವನ್ನ ಖರೀದಿ ಮಾಡ್ತೇವೆ ಅಂತ ಹೇಳಿ ಕೂಡ ಈಗ ಆದೇಶವನ್ನ ಕೂಡ ಈಗಾಗಲೇ ಜಾರಿ ಮಾಡಿರ್ತಕ್ಕಂಥದ್ದು. ಈ ಆದೇಶದಿಂದ ಕೂಡ ಅಹೋರಾತ್ರಿಯಾಗಿ ಧರಣಿಯನ್ನ ಮಾಡಿರ್ತಕ್ಕಂಥ ಮೆಕ್ಕೆಜೋಳ ಬೆಳೆಗಾರರಿಗೆ ಕೂಡ ಒಂದ್ ರೀತಿಯಾದಂತಹ ಸಂತಸವನ್ನ ತಂದು ಕೊಟ್ಟಿದೆ. ಮತ್ತು ಇದರ ಬೆನ್ನೆಲುಬಾಗಿ ರೈತರ ಪರವಾಗಿ ನ್ಯೂಸ್ 18 ಕೂಡ ಸತತವಾದಂತಹ ವರದಿಗಳನ್ನ ಮಾಡ್ಕೊಂಡು ಬಂತು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಮೆಕ್ಕೆಜೋಳವನ್ನ ಬೆಳೆದಿದ್ದಾರೆ. ಹೀಗಾಗಿ ನೀವು ಒಬ್ಬ ರೈತನಿಂದ 5 ಕ್ವಿಂಟಲ್ ಮೆಕ್ಕೆಜೋಳ ಅಥವಾ 20 ಕ್ವಿಂಟಲ್ ಮೆಕ್ಕೆಜೋಳವನ್ನ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಉಳಿದಂತ ಮೆಕ್ಕೆಜೋಳವನ್ನ ರೈತರು ಏನ್ ಮಾಡ್ಬೇಕೆನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಉಲ್ಬಣಗೊಂಡಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಇವೆಲ್ಲವನ್ನ ಕೂಡ ಈಗಾಗಲೇ ಮನವರಿಕೆ ಮಾಡಿಕೊಂಡು ಈ ಸದ್ಯ ಈಗ 50 ಕ್ವಿಂಟಲ್ ಮೆಕ್ಕೆಜೋಳವನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಸಂಜೆ 4 ಗಂಟೆಗೆ ಕೂಡ ಹಾವೇರಿಯಲ್ಲಿ ಕೂಡ ಮೈಲಾರ ಮಹದೇವಪ್ಪ ಸರ್ಕಲ್ ಅಲ್ಲಿ ಕೂಡ ವಿಜಯೋತ್ಸವನ್ನ ಆಚರಣೆ ಮಾಡ್ಲಿಕ್ಕೆ ಈಗಾಗಲೇ ರೈತರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರೈತರ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಿರ್ತಕ್ಕಂಥದ್ದು. ಮತ್ತು ಚಳಿಗಾಲದ ಅಧಿವೇಶನದ ಆರಂಭದಲ್ಲಿ ಕೂಡ ವಿಪಕ್ಷಗಳ ಟೀಕೆಗೆ ಇದು ಕೂಡ ಗುರಿಯಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಸರ್ಕಾರ ಹತ್ತಿತ್ತು. ಆ ಬಳಿಕವಾಗಿ ಮೆಕ್ಕೆಜೋಳ ಹೋರಾಟ ಕೂಡ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ವ್ಯಾಪಿಸಿತ್ತು. ಮತ್ತು ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ತೆರಳಿ ಅಲ್ಲಿ ರೈತರ ಜೊತೆ ಹೋರಾಟದ ಜೊತೆಯಲ್ಲಿ ಕೂಡ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಯಾಯುವಂತ ಕೆಲಸವನ್ನ ಮಾಡಿದ್ರು. ಇದು ಸರ್ಕಾರದ ಮೇಲೆ ಮತ್ತೊಂದು ಗೂಬೆ ಕೂರಿಸುವಂತ ಕೆಲಸ ಆಗ್ತದೆ ಅಂತ ಹೇಳಿ ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮುನ್ನ ಈ ರೀತಿಯಾದಂತಹ ಒಂದು ಆದೇಶ ಮಾಡಿರ್ತಕ್ಕಂಥದ್ದು ಸದ್ಯ ರೈತರಿಗೆ ಸಿಕ್ಕಿರ್ತಕ್ಕಂಥ ಜಯ ಅಂತ ಹೇಳ್ಬೋದು. ಹೀಗಾಗಿ ರೈತರು ಕೂಡ ವಿಜಯೋತ್ಸವನ್ನ ಆಚರಣೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಲ್ಲಿ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳಿಗೆ ತಕ್ಕವಾದಂತ ಉತ್ತರವನ್ನ ಕೊಡ್ಲಿಕ್ಕೆ ಒಂದ್ ರೀತಿಯಾಗಿ ಕನಿಷ್ಠ ಪಕ್ಷ 50 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಯನ್ನ ಮಾಡುವ ಮೂಲಕವಾಗಿ ಮತ್ತೊಂದು ರೈತರಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಧನುಶ್ರೀ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಭಾರತೀಯ ಕ್ರಿಕೆಟರ್ ಸ್ಟಾರ್ ಕ್ರಿಕೆಟರ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಸ್ಮೃತಿ ಮಂದಾನ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ಕಾರಣ ಅವರ ಮದುವೆ ವಿಚಾರ.
ಮದುವೆಯನ್ನ ದಿಢೀರಂತ ಸ್ಥಗಿತ ಮಾಡಲಾಗಿತ್ತು. ಯಾಕಾಗಿ ಅನ್ನುವಂತಹ ಪ್ರಶ್ನೆ ಇತ್ತು. ಸದ್ಯಕ್ಕೆ ಸ್ಮೃತಿ ಮಂದನ ಮದುವೆ ಅಧಿಕೃತವಾಗಿ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಬಗ್ಗೆ ಜಾಲತಾಣದಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಖುದ್ದು ಸ್ಮೃತಿ ಮಂದನ. ಪಲಾಶ್ ಜೊತೆ ನನ್ನ ಮದುವೆ ಮುಗಿದ ಅಧ್ಯಾಯ ಅಂತವರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡೋ ಮೂಲಕ ಇದಕ್ಕೊಂದು ತೆರೆ ಎಳೆದಿದ್ದಾರೆ. ಒಂದಷ್ಟು ಊಹಾಪೋಹಗಳಿಗೆ ನನ್ನ ಮುಂದಿನ ಹಾದಿಯನ್ನ ನಾನು ನೋಡ್ಕೊಳ್ತೀನಿ ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಮೃತಿ ಮಂದನ ಪೋಸ್ಟ್ ಅನ್ನ ಹಾಕಿದ್ದಾರೆ. ಪಲಾಶ್ರಿಂದಲೂ ಕೂಡ ಬ್ರೇಕಪ್ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಮದುವೆ ಮುರಿದ ಖಾಸಗಿ ವಿಷಯವನ್ನ ಯಾರೂ ಕೂಡ ಚರ್ಚೆ ಮಾಡಕ್ ಹೋಗಬೇಡಿ, ಟ್ರೋಲ್ ಮಾಡಬೇಡಿ. ನವೆಂಬರ್ 23ಕ್ಕೆ ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ಅಂದೇ ಮಂದನ ತಂದೆಗೆ ಹೃದಯಾಘಾತವಾಗಿತ್ತು ಅಂತ ಮದುವೆಯನ್ನ ಮುಂದೂಡಿದ್ರು ಅನ್ನುವಂಥ ವದಂತಿಗಳು ಒಂದ್ ಕಡೆ ಇತ್ತು. ಇನ್ನೊಂದ್ ಕಡೆ ಪಲಾಶ್ಗೂ ಕೂಡ ಏನೋ ಒಂದು ಬೇರೆಯವರ ಜೊತೆ ಕಾಂಟ್ಯಾಕ್ಟ್ ಇತ್ತು, ಲವ್ ಇತ್ತು ಅನ್ನುವಂಥ ವಿಚಾರ ಕೂಡ ಒಂದ್ ಕಡೆ ಹಲ್ಚಲ್ ಎಬ್ಬಿಸಿತ್ತು. ಸದ್ಯಕ್ಕೆ ಇದಕ್ಕೆ ಸ್ಪಷ್ಟನೆಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಬದಲಾಗಿ ಅಫಿಷಿಯಲಿ ಮದುವೆ ಕ್ಯಾನ್ಸಲ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಮೃತಿ ಮತ್ತೆ ಪಲಾಶ್ ಇಬ್ರು ಕೂಡ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕುವ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರ ತಂದೆಗೆ ಹೃದಯಾಘಾತ ಆಗಿತ್ತು, ಹಾಗಾಗಿ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಒಂದು ಊಹಾಪೋಹ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆಗೆ ಗ್ರಾಸ ಆಗ್ತಾ ಇತ್ತು. ಸದ್ಯಕ್ಕೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿಲ್ಲ. ಬದಲಾಗಿ ಮದುವೆ ಅಧಿಕೃತವಾಗಿ ಕ್ಯಾನ್ಸಲ್ ಆಗಿದೆ, ನನ್ನ ಫ್ಯೂಚರ್ ಏನಿದ್ರು ನಾನು ಮುಂದೆ ನೋಡ್ಕೊಳ್ತೀನಿ ಅಂತ ಸ್ಮೃತಿ ಮಂದನ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಮೇಶ್, ಸದ್ಯಕ್ಕೆ ಸ್ಮೃತಿ ಮಂದನ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅಫಿಷಿಯಲ್ ಆಗಿ ಕಾರಣ ಏನಾದರೂ ತಿಳಿದು ಬಂದಿದೆಯಾ ಹೇಗೆ ಅಂತ? ಧನುಶ್ರೀ ಏನು ನವೆಂಬರ್ 23ಕ್ಕೆ ಸಾಂಗ್ಲಿಯಲ್ಲಿ ಮದುವೆ ನಡಿಬೇಕಿತ್ತು. ಮದುವೆ ನಡೆಯೋ ಟೈಮಲ್ಲಿ ಮುಹೂರ್ತ ನಡೆಯೋ ಟೈಮಲ್ಲಿ ಸ್ಮೃತಿ ಮಂದನ ತಂದೆ ಶ್ರೀನಿವಾಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಒಂದು ಸುದ್ದಿ ಬಂತು. ತಕ್ಷಣಕ್ಕೆ ಅವ್ರನ್ನ ICUಗೆ ಅಡ್ಮಿಟ್ ಮಾಡಿದ್ರು. ಆ ಟೈಮಲ್ಲಿ ಮದುವೆನ ಸದ್ಯಕ್ಕೆ ಪೋಸ್ಟ್ಪೋನ್ ಅಂದರೆ ಮದುವೆ ಮುಂದೂಡೋಣ, ಈ ಪರಿಸ್ಥಿತಿಯಲ್ಲಿ ತಂದೆಗೆ ಹುಷಾರಿರೋ ಟೈಮಲ್ಲಿ ನಾವು ಮದುವೆಯನ್ನು ನಡೆಸಕ್ಕಂಥದ್ದು ಬೇಡ, ಮುಂದೆ ಯಾವುದಾದ್ರೂ ಒಂದು ನೆಕ್ಸ್ಟ್ ಡೇಟಲ್ಲಿ ಮದುವೆ ಮಾಡೋಣ ಅಂತ ಸ್ಮೃತಿ ಮಂದನ ಕುಟುಂಬ ಮತ್ತು ಏನು ಪಲಾಶ್ ಮಚ್ಚಲ್ ಇದ್ದಾರೆ ಅವ್ರ ಫ್ಯಾಮಿಲಿ ಡಿಸೈಡ್ ಮಾಡ್ತಂತ ಮಾಧ್ಯಮಗಳಿಗೆ ಒಂದು ಮಾಹಿತಿ ಬಂತು. ಸೊ ಆ ಮಾಧ್ಯಮಗಳಿಗೆ ಮಾಹಿತಿ ಬಂದ ಸ್ವಲ್ಪ ದಿನದಲ್ಲಿ ಒಂದಿಷ್ಟು ಗುಸುಗುಸುಗಳು ಶುರುವಾಯಿತು. ನಿಜವಾಗ್ಲೂ ಶ್ರೀನಿವಾಸ್ ಸ್ಮೃತಿ ಮಂದನ ತಂದೆ ಶ್ರೀನಿವಾಸ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಮದುವೆ ಇದ್ದಕ್ಕಿದ್ದಂಗೆ ಬ್ರೇಕಪ್ ಯಾಕೆ ಆಯಿತು, ಅದು ಮುಹೂರ್ತ ಟೈಮಲ್ಲಿ ಯಾಕಿಂಗ್ ಬ್ರೇಕಪ್ ಆಯಿತು ಅಂದಾಗ ಕೆಲವು ಮಾಧ್ಯಮಗಳಲ್ಲಿ ಸುದ್ದಿ ಬಂತು. ಏನು ಮಚ್ಚಾಲ್ ಇದ್ದಾರೆ, ಅವರಿಗೆ ಬೇರೆ ಒಂದು ಹುಡುಗಿ ಜೊತೆ ಅಫೈರ್ ಇತ್ತು, ಅದು ಈ ವಿಷಯ ಸ್ಮೃತಿ ಮಂದನ ಮತ್ತು ಅವರ ಫ್ಯಾಮಿಲಿಗೆ ಗೊತ್ತಾಯಿತು. ಆ ಕಾರಣಕ್ಕೆ ಮದುವೆ ಮುರಿದೋಯ್ತಕ್ಕಂಥದ್ದು ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿ ಆಯಿತು. ಅದಾದ ನಂತರ ಅವರ ಖಾಸಗಿ ವಿಷಯಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿ ಶುರುವಾಯಿತು. ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಕಾಣಿಸ್ಕೊಂಡ್ರು, ಮತ್ತು ಅದಕ್ಕೂ ಮೊದಲು ಅಥವಾ ನಂತರ ಶೂಟ್ ಆಗಿರ್ತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಸ್ಮೃತಿ ಮಂದನ ಕಾಣಿಸ್ತಾರೆ. ಅದರಲ್ಲಿ ಆಕೆಯ ಎಂಗೇಜ್ಮೆಂಟ್ ರಿಂಗ್ ಕಾಣಲ್ಲ. ಆವಾಗ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಪ್ರಶ್ನೆ ಎತ್ತಿದ್ರು, ಎಲ್ಲಿ ಸ್ಮೃತಿ ಮಂದನಗೆ ಎಂಗೇಜ್ಮೆಂಟ್ ಆಗಿದೆ, ರಿಂಗೇ ಕಾಣಿಸ್ತಿಲ್ವಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳು ಶುರುವಾಯ್ತು. ಅಂದರೆ ಅವರಿಬ್ಬರ ಮದುವೆ ಮತ್ತು ಎಂಗೇಜ್ಮೆಂಟ್ ಆಗಿದ್ದು ಮತ್ತು ಮದುವೆ ಬ್ರೇಕಪ್ ಆದ ಬಗ್ಗೆ ಸಾಕಷ್ಟು ಅನುಮಾನಗಳು, ಚರ್ಚೆಗಳು ಶುರುವಾಯಿತು ಅವರ ಅಭಿಮಾನಿಗಳಿರ್ಬೋದು. ಯಾಕೆಂದರೆ ಮ್ಯೂಸಿಕ್ ಕಂಪೋಸರ್ ಅಂದಾಗ ಆತನಿಗೂ ದೊಡ್ಡ ಮಟ್ಟದ ಅಭಿಮಾನಿಗಳಿದ್ರು, ಮತ್ತು ಈಕೆ ವೈಸ್ ಕ್ಯಾಪ್ಟನ್ ವುಮೆನ್ ಟೀಮ್ದು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಇರ್ತಕ್ಕಂಥವ್ರಿಗೆ ಒಂದಿಷ್ಟು, ಯಾಕೆಂದರೆ ಅವರು ಫ್ಯಾನ್ಸ್ ನಡುವೆ ಇರ್ತಕ್ಕಂಥದ್ದು ಒಂದು ಸೆಲೆಬ್ರಿಟಿಗಳು, ಹೀಗಾಗಿ ದೊಡ್ಡ ಚರ್ಚೆ ಶುರುವಾಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ. ಹೀಗಾಗಿ ಅವರು ಅವತ್ತು ಹೇಳ್ತಾಯಿದ್ರು, ನಮ್ಮ ಖಾಸಗಿತನವನ್ನು ಒಂದಿಷ್ಟು ಯಾರು ಚರ್ಚೆ ಮಾಡಬೇಡಿ ಸೋಷಿಯಲ್ ಮೀಡಿಯಾಗಳು ಅಲ್ಲಿ ಇಲ್ಲಿ ಮಾತಾಡೋದಂಥದ್ದು, ನಮ್ಮ ಎರಡೂ ಫ್ಯಾಮಿಲಿಗಳ ಒಂದಿಷ್ಟು ಪ್ರೈವೇಸಿ ಇರಲಿ, ಯಾರು ಕೂಡ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡಬೇಡಿ ಅಂತಕ್ಕಂಥದ್ದನ್ನು ಅವರು ಮನವಿ ಮಾಡಿದರು. ಅದಾದ ನಂತರ ಹಾಗೆ ಒಂದಿಷ್ಟು ತಣ್ಣಗಾಗಿತ್ತು. ಕಳೆದ ಒಂದು 4-5 ದಿನಗಳಿಂದ, ಒಂದು ವಾರದಿಂದ ಈ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಚರ್ಚೆ ಆಗ್ತಿರಲಿಲ್ಲ. ಆದರೆ ಇವತ್ತು ಅಫಿಷಿಯಲ್ ಆಗಿ ಸ್ಮೃತಿ ಮಂದನ ಮತ್ತು ಪಲಾಶ್ ಮಚ್ಚಲ್ ಇಬ್ಬರು ಕೂಡ ಏನು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದರೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತು ಅವರು ಪೋಸ್ಟ್ ಮಾಡತಕ್ಕಂಥದ್ದೇನು ಪ್ರಮುಖವಾಗಿ ಅಂದರೆ, ನಮ್ಮಿಬ್ಬರ ಮದುವೆ ವಿಷಯ ಇಲ್ಲಿಗೆ ಬ್ರೇಕಪ್ ಆಗಿದೆ, ಅಫಿಷಿಯಲ್ ಆಗಿ ನಾವು ಎರಡು ಫ್ಯಾಮಿಲಿಗಳು ಡಿಸೈಡ್ ಮಾಡಿದ್ದೀವಿ, ರೀಸನ್ ಏನು ಅಂತ ಎಲ್ಲ ಏನು ಚರ್ಚೆ ಮಾಡೋಕ್ಕೆ ಹೋಗಬೇಡಿ, ಇನ್ನಿಂದ ನಮ್ಮ ಏನು ಪ್ರೈವೇಸಿಗೆ ಒಂದಿಷ್ಟು ಆದ್ಯತೆ ಕೊಡಿ, ಯಾರು ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ. ಹಾಗೆ ಸ್ಮೃತಿ ಮಂದನ ಪೋಸ್ಟ್ ಮಾಡಿದ್ರಲ್ಲಿದ್ದಾರೆ, ನನಗೀಗ ಮುಂದೆ ನನ್ನ ಕರಿಯರ್ ಇಂಪಾರ್ಟೆಂಟು, ನಾನು ಕಪ್ ಗೆಲ್ಲಬೇಕು, ನನ್ನ ಟೀಮ್ ನೋಡ್ಕೋಬೇಕು, ಈ ರೀತಿಯಾಗಿ ಒಂದಿಷ್ಟು ಪೋಸ್ಟ್ ಮಾಡಿದ್ದಾರೆ. ಅಂದರೆ ನಾನು ಮುಂದೆ ದೇಶಕ್ಕಾಗಿ ಆಡಬೇಕು, ನಾನು ತುಂಬ ಸಾಧನೆ ಮಾಡೋದಿದೆ, ಮದುವೆ ವಿಷಯ ಸದ್ಯಕ್ಕೆ ಬೇಡ, ಮತ್ತು ಬ್ರೇಕಪ್ ಆಗಿರೋದಂತೂ ಕನ್ಫರ್ಮ್ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯ ಪೋಸ್ಟನ್ನು ಕೂಡ ಮಚ್ಚಾಲ್ ಕೂಡ ಅವರು ಕೂಡ ಒಂದಿಷ್ಟು ಪೋಸ್ಟ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ ಮದುವೆ ಬ್ರೇಕಪ್ ಆಗಿರೋದು ಹೌದು ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಏನು ಗುಸುಗುಸು ಎಲ್ಲ ಇತ್ತು ಆ ಇಬ್ಬರು ಕಡೆಯಿಂದ, ಎರಡು ಫ್ಯಾಮಿಲಿ ಕಡೆಯಿಂದ, ಅಂದರೆ ಪರ್ಸ್ನಲ್ ಆಗಿ ಸ್ಮೃತಿ ಮಂದನ ಮತ್ತು ಮಚ್ಚಾಲ್ ಇಬ್ಬರು ಕೂಡ ಸ್ಪಷ್ಟನೆ ನೀಡಿದ್ದಾರೆ, ಒಂದಿಷ್ಟು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ಗಳನ್ನ ಈಗ ಅವರ ಫ್ಯಾನ್ಸ್ಗಳು ಮತ್ತು ಒಂದಿಷ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದ್ರೆ ಅಧಿಕೃತವಾಗಿ ಮದುವೆ ಬ್ರೇಕಪ್ ಆಗಿರೋದು ಕನ್ಫರ್ಮ್ ಆಗಿದೆ. ಧನುಶ್ರೀ, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂತಾರ ಮಾದರಿ ದೈವದ ವೇಷ ಹಾಕಿ ಡ್ಯಾನ್ಸ್ ಮಾಡಲಾಗಿದೆ. ದೈವದ ವೇಷ ಹಾಕಿ ಡ್ಯಾನ್ಸ್ ಮಾಡೋಕೆ ಯತ್ನ ಕೂಡ ಆಗಿರುವಂಥದ್ದು. ಕಾಂತಾರ ಮಾದರಿ ದೈವದ ವೇಷ ಹಾಕಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಈಗ ಅದು ಟೀಕೆಗೂ ಕೂಡ ಗುರಿಯಾಗಿದೆ. ದೈವದ ವೇಷ ಹಾಕಿ ಡ್ಯಾನ್ಸ್ ಮಾಡೋಕೆ ಯತ್ನ ಆಗಿದೆ. ದೈವದ ವೇಷ ಹಾಕಿದ ವ್ಯಕ್ತಿಗೆ ಜನರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ವಿಜಯ ಬ್ಯಾಂಕ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಆಗಿರುವಂಥದ್ದು
ಯಾಕೆ ದೈವದ ವೇಷ ಹಾಕಿ ಡ್ಯಾನ್ಸ್ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಲಿನ ಸಾರ್ವಜನಿಕರು. ದೈವಕ್ಕೆ ಅಪಮಾನ ಮಾಡ್ತೀರಾ ಅಂತ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೈವ ಅಂತಂದ್ರೆ ಅದಕ್ಕೆ ಆದ ಒಂದಷ್ಟು ವ್ಯಾಲ್ಯೂಗಳಿವೆ, ಅದನ್ನ ಆರಾಧನೆ ಮಾಡುವಂತಹ ಜನರಿರ್ತಾರೆ. ಅವರ ಒಂದು ವಿಶ್ವಾಸ ನಂಬಿಕೆಗೆ ಧಕ್ಕೆ ಉಂಟು ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ಇಲ್ಲಿನ ಜನರು, ಬೆಂಗಳೂರಲ್ಲಿ ಎಸ್ಪೆಷಲಿ ಆಗಿರುವಂತದ್ದು ಇದು ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ, ಯಾವ ರೀತಿ ಕಾಂತಾರ ವೇಷವನ್ನ ಧರಿಸಿ ಡ್ಯಾನ್ಸ್ ಮಾಡೋಕೆ ಯತ್ನಿಸಿರುವಂತಹ ವ್ಯಕ್ತಿಗೆ ಒಬ್ಬ ಯುವಕ ತರಾಟೆಗೆ ತೆಗೆದುಕೊಳ್ತಾ ಇದ್ದಾನೆ. ಅವರವರ ನಂಬಿಕೆ, ಆಚಾರ, ಪದ್ಧತಿ ಎಲ್ಲವೂ ಕೂಡ ಇರುತ್ತೆ. ಅದನ್ನ ನೀವು ಈ ರೀತಿ ಹೀಯಾಳಿಸುವಂಥದ್ದು ಸರಿಯಲ್ಲ, ಡ್ಯಾನ್ಸ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳ್ಕೊಂಡು ಆ ವ್ಯಕ್ತಿ ಏನಿದ್ದಾನೆ, ಆ ಡ್ಯಾನ್ಸ್ ಮಾಡಿರುವಂತಹ ವ್ಯಕ್ತಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ, ದಯವಿಟ್ಟು ಇದಕ್ಕೆ ಸಹಕರಿಸಬೇಕು. ದೈವ ನಮ್ದು, ನಿಮ್ದಲ್ಲ. ವೇದಿಕೆ ಮೇಲಿದ್ದಾರೆ. ಸೊ ಅವರಿಗೆ ನಮ್ಮ ವಿಜಯ ಸೇನೆ ಸಂಘದ ವತಿಯಿಂದ ಒಂದು ಪುಟ್ಟ ಸನ್ಮಾನವನ್ನ ನೀಡ್ತಾ ಇದ್ದಾರೆ. ಸೊ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕೂಡ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಗ್ರಾಂಡ್ ಆಗಿ ಚಳಿದ್ರು ಕೂಡ ಸುಮಾರು ಜನ, ಅದು ಒಂದು ವಿಜಯ ಸೇನೆ ನಮ್ಮ ಪವರ್, ಎಲ್ಲ ಸಂಘದ ಒಂದು ಪವರ್ ಶಕ್ತಿ. ಆ ಶಕ್ತಿಯಲ್ಲಿ ಏನಿರುತ್ತೋ ಜಯ. ಹಾಗಾಗಿ ಡಿಪಾರ್ಟ್ಮೆಂಟ್ ನಾನು ಕೇಳ್ತಾ ಇಲ್ಲ ಸರ್. ನಾವು ಇದು ಆಗಬೇಕು. ಇನ್ನು ಕಾನೂನು ಇರೋದ್ರಿಂದ ಇದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರಗತಿ, ಸದ್ಯಕ್ಕೆ ಎಲ್ಲಾಗಿರೋದು ಈ ಘಟನೆ, ಎಷ್ಟೊತ್ತಿಗೆ ಆಗಿತ್ತು, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ತಿಳಿಯಾಗಿದೆಯಾ ಹೇಗೆ ಅಂತ? ಧನುಷ್, ಈ ಒಂದು ಘಟನೆ ಆಗಿರೋದು ಬೆಂಗಳೂರಿನ ವಿಜಯ ಬ್ಯಾಂಕ್ ನಲ್ಲಿ ಈ ಒಂದು ಘಟನೆ ಆಗಿರುವಂತಹದ್ದು. ಕಳೆದ 2-3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಂದ್ರೆ ಯುವಕ ಹೋಗಿ ಪ್ರಶ್ನೆ ಮಾಡ್ತಾನೆ. ಒಂದು ಕಾರ್ಯಕ್ರಮ ಅಂದಾಗ ಸಾಮಾನ್ಯವಾಗಿ ಕಲ್ಚರಲ್ ಪ್ರೋಗ್ರಾಮ್ ಅದು ಇದು ಮಾಡ್ತಾರೆ. ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಅದಾದ ಬೆನ್ನಲ್ಲೇ ದೈವದ ವೇಷವನ್ನ ಹಾಕಿ ಒಬ್ಬ ವ್ಯಕ್ತಿ ಡ್ಯಾನ್ಸ್ ಮಾಡಿ ಬಂದು ಕೂತಿರ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ದೈವ ಅನ್ನುವಂತಹದ್ದು ಎಂಟರ್ಟೈನ್ಮೆಂಟ್ ಇರೋದಲ್ಲ, ದೈವ ಅನ್ನುವಂಥದ್ದು ಕರಾವಳಿ ಜನರ ನಂಬಿಕೆ. ಅದು ಸಿಕ್ಕಲ್ಲಿ ರಸ್ತೆಯಲ್ಲಿ ಎಲ್ಲಂದ್ರಲ್ಲಿ ವೇಷ ಹಾಕೋದು ಜನರ ನಂಬಿಕೆಗೆ ಧಕ್ಕೆ ತರಬೇಡಿ ಅಂತ ತಿಳಿ ಹೇಳುವಂತಹ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಆ ಹುಡುಗನ ಜೊತೆಗೆ ಉದ್ದಟತನವನ್ನ, ಹುಡುಗನ ಜೊತೆಗೆ ವಾಗ್ವಾದಕ್ಕೆ ಎಳೆಯುವಂತಹ ಒಂದಷ್ಟು ಚಿತ್ರಣಗಳು ಕೂಡ ಕಂಡು ಬರುತ್ತೆ. ಈ ಹಿಂದೆಯೂ ಕೂಡ ಕಾಂತಾರ ಸಿನಿಮಾವನ್ನ ನೋಡಿ ಒಂದಷ್ಟು ಜನ ವೇಷವನ್ನ ಹಾಕೊಂಡು ಥಿಯೇಟರ್ಗೆ ಬಂದು ಹುಚ್ಚರ ತರ ಕುಣಿತಾ ಇದ್ರು. ಆ ಸಂದರ್ಭದಲ್ಲಿ ಖುದ್ದು ರಿಷಬ್ ಶೆಟ್ಟಿ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು, ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಕೂಡ ಹಾಕಿದ್ರು. ಈ ರೀತಿಯಾಗಿ ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನ ತಗೊಳ್ತೀವಿ ಅಂತ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಈ ರಸ್ತೆಯಲ್ಲಿ ಎಲ್ಲೊಂದ್ರಲ್ಲಿ ಈ ರೀತಿಯಾಗಿ ವೇಷ ಹಾಕಿ ಕುಣಿಯುವಂತಹ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಹೆಚ್ಚಿನ ಆಕ್ರೋಶ ಈ ಘಟನೆಗೆ ಸಂಬಂಧಪಟ್ಟ ಆಗ್ತಾ ಇದೆ ಧನುಶ್ರೀ. ಪ್ರಗತಿ ಶೆಟ್ಟಿ, ಒಂದ್ ಕಡೆ ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ರು ಕೂಡ ಅಂದ್ರೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಇಂತಹ ದೃಶ್ಯಾವಳಿಗಳು. ದೈವದ ಬಗ್ಗೆ ಆಚರಣೆ, ನಂಬಿಕೆ ಮಾಡುವಂತವ್ರು ಒಂದ್ ಕಡೆ ಇದ್ರೆ ಕೂಡ ತುಂಬಾ ಜನರು ಇದನ್ನ ಹೀಯಾಳಿಸುವ ರೀತಿಯಲ್ಲಿ ಡ್ಯಾನ್ಸ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಇದು ವಿಪರ್ಯಾಸ ಅಲ್ವಾ ಅಂತ? ಖಂಡಿತ. ಯಾಕಂದ್ರೆ ನೀವು ಕರಾವಳಿ ಭಾಗಕ್ಕೆ ಹೋದ್ರೆ ಜನರ ದೈವವನ್ನ ಯಾವ ರೀತಿಯಾಗಿ ಭಾವಿಸ್ತಾರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಕಷ್ಟ ಬರಲಿ, ಸುಖ ಬರಲಿ, ಅಥವಾ ಏನೇ ಸಮಸ್ಯೆಗಳು ಬರಲಿ, ಪ್ರತಿಯೊಂದಕ್ಕೂ ಕೂಡ ಜನ ಅಲ್ಲಿ ದೈವದ ಮೊರೆಯನ್ನ ಹೋಗ್ತಾರೆ. ದೈವ ಹತ್ರ ಪ್ರಶ್ನೆ ಹೋಗಿ ಕೇಳ್ತಾರೆ. ದೈವ ಏನ್ ಹೇಳುತ್ತೆ ಅದ್ರ ಮೇಲೆ ತಮ್ಮ ಬದುಕನ್ನ ನಡೆಸೋದ್ರಲ್ಲಿ ನಿರ್ಣಯ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ದೈವದ ಬಗ್ಗೆ ಸಂಪೂರ್ಣವಾಗಿ ತಿಳಿಯದೆ, ದೈವದ ಬಗ್ಗೆ ಗೊತ್ತಿಲ್ಲದೆ, ಕೇವಲ ಯಾವುದೋ ಒಂದು ಸಿನಿಮಾದ ತುಣುಕನ್ನ ನೋಡ್ಬಿಟ್ಟು ಅದರಿಂದ ಏನೋ ಒಂದು ಇನ್ಸ್ಪೈರ್ ಅಂತಾನೆ ಹೇಳಕ್ಕಾಗಲ್ಲ, ಅದರಿಂದ ಒಂದ್ ರೀತಿಯಾಗಿ ಇವ್ರು ಆಹ್ವಾನ ಬಂದವ್ರ ತರ ಈ ರೀತಿಯಾಗಿ ವಿಚಿತ್ರವಾಗಿ ವರ್ತಿಸೋದು ನಿಜಕ್ಕೂ ಕೂಡ ವಿಚಿತ್ರ ಅನ್ಸುತ್ತೆ, ಜೊತೆಗೆ ವಿಪರ್ಯಾಸ ಅನ್ಸುತ್ತೆ. ಜನರ ನಂಬಿಕೆಯ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಇದೆಲ್ಲರಿಗೂ ಕೂಡ ಖಂಡಿತ ಬ್ರೇಕ್ ಬೀಳಲೇಬೇಕು. ಈ ಹಿಂದೆಯೂ ಕೂಡ ತುಳು ಸಂಘ ಪತ್ರವನ್ನ ಬರೆದು ಆಕ್ರೋಶವನ್ನ ಹೊರ ಹಾಕಿತ್ತು. ಅದಾದ ಬೆನ್ನಲ್ಲೇ ಏನು ಕಾನೂನು ರೀತಿಯಾಗಿ ಆಕ್ಷನ್ ತಗೊಳ್ತೀವಿ ಅಂತೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು. ಥಿಯೇಟರ್ಗೆ ವೇಷ ಹಾಕೊಂಡು ಹೋಗುವಂತಹ ಸಂಖ್ಯೆ ಕಡಿಮೆ ಆಯ್ತು. ಆದ್ರೆ ರಸ್ತೆಗಳಲ್ಲಿ, ಫಂಕ್ಷನ್ ಗಳಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಈ ರೀತಿಯಾಗಿ ವೇಷ ಹಾಕಿ ಕುಣಿಯುವ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಈ ಪ್ರಮಾಣ ಕಡಿಮೆ ಆಗಬೇಕು ಅನ್ನುವಂಥದ್ದು ಕರಾವಳಿ ಜನರ ಆಗ್ರಹ, ಜೊತೆಗೆ ದೈವವನ್ನ ನಂಬುವಂತಹ ಜನರ ಆಗ್ರಹ. ಧನುಷ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಜೋರಾದ ಚಪ್ಪಾಳೆಯೊಂದಿಗೆ ಕೂಡ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಗ್ರಾಂಡ್ ಆಗಿ ಚಳಿದ್ರು ಕೂಡ ಸುಮಾರು ಜನ, ಅದು ಒಂದು ವಿಜಯ ಸೇನೆ ನಮ್ಮ ಪವರ್, ಎಲ್ಲ ಸಂಘದ ಒಂದು ಪವರ್ ಶಕ್ತಿ. ಆ ಶಕ್ತಿಯಲ್ಲಿ ಏನಿರುತ್ತೋ ಜಯ. ಹಾಗಾಗಿ ಡಿಪಾರ್ಟ್ಮೆಂಟ್ ನಾನು ಕೇಳ್ತಾ ಇಲ್ಲ ಸರ್. ನಾವು ಇದು ಆಗಬೇಕು. ಇನ್ನು ಕಾನೂನು ಇರೋದ್ರಿಂದ ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ.
ಗಮನಿಸ್ತಾ ಹೋಗ್ಬೋದು ಯಾವ ರೀತಿ ಆ ಯುವಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ ಅಂತಂದ್ರೆ ಒಂದ್ ಕಡೆ ಕರಾವಳಿಗರು ಬೇಸತ್ತು ಹೋಗಿದ್ದಾರೆ. ಯಾಕಂದ್ರೆ ಅವರು ನಂಬ್ಕೊಂಡು ಬಂದಿರುವಂತಹ ದೈವಗಳನ್ನ ಇನ್ನೊಂದ್ ಕಡೆ ಇನ್ನೊಂದ್ ಯಾವುದೋ ಭಾಗದಲ್ಲಿ ಯಾರೋ ಒಬ್ರು ಯಾವುದೋ ರೀತಿಯ ವೇಷಗಳನ್ನ ಧರಿಸ್ಕೊಂಡು ಆ ಗಗ್ಗರವನ್ನ ಹಾಕೊಂಡು ಈ ರೀತಿ ಇನ್ಸಲ್ಟ್ ಮಾಡ್ತಾರೆ ಅಂತಂದ್ರೆ ಕರಾವಳಿಗರು ತುಳುನಾಡಿನ ಜನರಿಗೆ ಆಬ್ವಿಯಸ್ಲಿ ಒಂದು ಬೇಜಾರಾಗುವಂಥದ್ದು ಆಗೇ ಆಗತ್ತೆ. ಅದು ಕೂಡ ಅವರು ವೇಷಭೂಷಣವನ್ನ ತೊಟ್ಟರು ಕೂಡ ಪರವಾಗಿಲ್ಲ, ಬಟ್ ಒಂದು ಅಸಹ್ಯ ಮೂಡುವಂತಹ ರೀತಿಯಲ್ಲಿ ಕುಣಿತಾರೆ. ಅದನ್ನ ನೋಡಿದಾಗ ಆಬ್ವಿಯಸ್ಲಿ ಯಾರೋ ಒಬ್ರು ಜನರಿಗೆ ಬೇಜಾರಾಗುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲೂ ಕೂಡ ಆ ಯುವಕ ಮಾಡಿದ್ದದೆ. ಆತ ಪ್ರಶ್ನೆಯನ್ನ ಮಾಡ್ತಾನೆ, ಆ ವೇಷಧಾರಿಗೆ ಯಾಕೆ ಹಿಂಗ್ ಮಾಡ್ತಾ ಇದೆಯಾ, ಯಾಕೆ ಈ ರೀತಿ ಅನುಕರಣೆ ಮಾಡ್ತಿದ್ಯಾ, ಯಾಕೆ ಈ ರೀತಿ ಅಸಹ್ಯಕರವಾಗಿ ಕುಣಿತಾ ಇದೆಯಾ, ಇದು ಅವಮಾನ ಅಲ್ವಾ ಅಂತ ಹೇಳಿದಾಗ ಆ ವೇಷ ಧರಿಸಿದ ವ್ಯಕ್ತಿ ಕೂಡ ಇಲ್ಲಿ ಜಗಳ ಮಾಡೋಕ್ ಮುಂದೆ ಬರ್ತಾನೆ. ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ. ಸುಗಮ ಕಲಾಪಕ್ಕೆ ಸುವರ್ಣಸೌಧದಲ್ಲಿ ಸಕಲ ರೀತಿಯ ಸಿದ್ಧತೆ ಆಗ್ತಿರುವಂಥದ್ದು. ಬೆಳಗಾವಿಯಲ್ಲಿ ನಾಳೆಯಿಂದ ಈ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇರುವಂಥದ್ದು. ಸರ್ಕಾರ ಕೂಡ ಸಿದ್ಧ ಆಗಿದೆ, ವಿಪಕ್ಷ ಕೂಡ ಸಿದ್ಧ ಆಗಿದೆ. ಇತ್ತ ಸುವರ್ಣಸೌಧದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಧಾನಸಭೆಯ ಹಾಲ್ನಲ್ಲಿ ಸಿದ್ಧತೆಗಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿಂದ ಪರಿಶೀಲನೆ ಆಗ್ತಿದೆ. ಸದಸ್ಯ ಮಾತನಾಡುವಾಗ ಮೈಕ್ ಪರಿಶೀಲನೆ ಆಗಬೇಕು. ಮಹಾನ್ ನಾಯಕರ ಭಾವಚಿತ್ರ, ಲೈಟಿಂಗ್ಸ್ ವ್ಯವಸ್ಥೆ ಇರಬಹುದು. 46 ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಪೀಕರ್ ಕುರ್ಚಿಯನ್ನು ನಿರ್ಮಾಣ ಮಾಡಲಾಗಿದೆ. ನಾಳೆಯಿಂದ ನಡೆಯಲಿರುವಂತಹ ಚಳಿಗಾಲದ ಅಧಿವೇಶನ 10 ದಿನ ಇರುತ್ತೆ. ನೋಡ್ತಾ ಇರಬಹುದು, ಸದಸ್ಯರು ಮಾತನಾಡುವಂತಹ ಮೈಕ್ ಇರಬಹುದು, ಸ್ಪೀಕರ್ಗೆ ಒಟ್ಟು ಸುಮಾರು 1000 ಖರ್ಚು ಮಾಡಿಬಿಟ್ಟು ಒಂದು ಕುರ್ಚಿಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ ನಡೆದಿದ್ದು ಈಗ ವಿಧಾನಸಭೆ ಹಾಲ್ನಲ್ಲಿ ವಿಧಾನಸಭೆಯ ಕಾರ್ಯದರ್ಶಿ ವಿಶಾಲಕ್ಷ್ಮಿ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮಾಡಕ್ಕೆ ಈಗ ಸಿದ್ಧತೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಮಹಾನ್ ನಾಯಕರ ಫೋಟೋಗಳಿಗೆ ಏನು ದೀಪಾಲಂಕಾರ ಆಗಿರ್ಬೋದು ಮತ್ತು ವಿಧಾನಸಭೆ ಒಳಗೆ ಬರ್ತಕ್ಕಂಥ ಮಾತಾಡುವಂತಹ ಏನು ಸದಸ್ಯರಿಗೆ ಮೈಕ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಇಲ್ಲಿ ಬರ್ತಕ್ಕಂಥವ್ರಿಗೆ ಎಲ್ಲ ರೀತಿಯ ಏನು ಸದಸ್ಯರಿಗೆ ಏನು ಸಿದ್ಧತೆಯನ್ನ ಮಾಡೋಕೆ ಈಗ ಅಂತಿಮ ಸಿದ್ಧತೆಯನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ನಾಳೆಯಿಂದ 10 ದಿನಗಳ ಕಾಲ ಬೆಳಗಾವಿಯ ಏನು ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ನಡೆಯಲಿದ್ದು ಏನು ಈಗಾಗಲೇ ಏನು ಅಂತಂದ್ರೆ ಈ ಒಂದು ಸ್ಪೀಕರ್ ಚೇರ್ಗಾಗಿ 46 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತಕ್ಕಂಥದ್ದು ಏನು ಆರೋಪಗಳು ಕೇಳಿ ಬಂದಿತ್ತು. ಇದೆಲ್ಲದರ ನಡುವೆ ನಾಳೆಯಿಂದ ಅಧಿವೇಶನ ನಡೀತಾ ಇದೆ ಮತ್ತು ಈಗ ಅಂತಿಮ ಹಂತದ ಸಿದ್ಧತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸದಸ್ಯರು ಎದ್ದು ನಿಂತು ಮಾತಾಡುವ ಸಂದರ್ಭದಲ್ಲಿ ಆ ಮೈಕ್ಗಳೆಲ್ಲ ಸರಿಯಾಗಿರ್ಬೇಕು ಮತ್ತು ಆ ಮೈಕ್ನ ವ್ಯವಸ್ಥೆಗಳು ಎಲ್ರಿಗೂ ಕೂಡ ಕೇಳುವಂತಿರಬೇಕು. ಹೀಗಾಗಿ ಈ ಒಂದು ಹಾಲ್ ನಲ್ಲಿ ಇವತ್ತು ಏನು ವಿಧಾನಸಭೆಯ ಕಾರ್ಯದರ್ಶಿ ಅವರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಈ ಕಡೆ ಭಾಗದಲ್ಲಿ ಕುಳಿತುಕೊಳ್ತಾರೆ ಮತ್ತು ಆಡಳಿತ ಪಕ್ಷದ ಸದಸ್ಯರು ಕೂಡ ಆ ಒಂದು ಕುಳಿತುಕೊಂತ ಆಗಿರ್ಬೋದು ಮತ್ತು ಪತ್ರಕರ್ತರ ಗ್ಯಾಲರಿ ಹಾಗೇನೆ ಸಭಾಧ್ಯಕ್ಷರ ಚೇರ್ ಮತ್ತು ಏನು ಸದಸ್ಯರು ಮಾತಾಡುವಂತ ಸಂದರ್ಭದಲ್ಲಿ ಅದನ್ನ ರೆಕಾರ್ಡಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿರುತ್ತೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಇವತ್ತು ಮಾಡಲಾಗ್ತಕ್ಕಂಥದ್ದು. ನಾಳೆ ಬೆಳಗ್ಗಿಂದಲೂ ಕೂಡ ಈ ಒಂದು ಅಧಿವೇಶನ ನಡೆದಿದೆ. 10 ದಿನಗಳ ಕಾಲ ಸುವರ್ಣಸೌಧದಲ್ಲಿ ಅಧಿವೇಶನಕ್ಕೆ ಈಗ ಅಂತಿಮ ಹಂತದ ಸಿದ್ಧತೆಗಳು ನಡೀತಕ್ಕಂಥದ್ದು. PWD ಆಗಿರ್ಬೋದು ಮತ್ತು ಹೆಸ್ಕಾಂ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿ ಏನು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಸಭಾಧ್ಯಕ್ಷರ ಚೇರ್ ಇದು, ಸಭಾಧ್ಯಕ್ಷರ ಚೇರ್ ಬೀಟ್ ಏನು ಇದರಿಂದ ಮಾಡಿರ್ತಕ್ಕಂತಹ ಚೇರ್ ಇದು. ಇದನ್ನ ಏನು ಬೆಂಗಳೂರು ಮಾದರಿಯಲ್ಲಿ ಈ ಒಂದು ಚೇರ್ ಅನ್ನ ಅಭಿವೃದ್ಧಿ ಪಡಿಸಲಾಗಿತ್ತು. ಇದಕ್ಕೆ 46 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತು ಮಹಾನ್ ಭಾವರ ಭಾವಚಿತ್ರಗಳಿಗೂ ಕೂಡ 68 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಇತ್ತೀಚೆಗೆ ಮಾಹಿತಿ ಹಕ್ಕು ಹೋರಾಟಗಾರರು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಏನು ಬೆಳಗಾವಿ ಈ ಬಾರಿ ಅಧಿವೇಶನಕ್ಕಾಗಿ ಸುಮಾರು 21 ಕೋಟಿ ರೂಪಾಯಿ ಅಷ್ಟು ಖರ್ಚನ್ನ ಮಾಡಲಾಗುತ್ತೆ. ಈ ನಡುವೆ ಏನು ಅಂತಂದ್ರೆ ನಾಳೆಯಿಂದ ನಡೀತಕ್ಕಂಥ ಅಧಿವೇಶನಕ್ಕೆ ಈಗ ಅಂತಿಮ ಹಂತದ ಸಿದ್ಧತೆಗಳು ನಡೀತಕ್ಕಂಥದ್ದು. ವಿಧಾನಸಭೆ ಹಾಲ್ ನಲ್ಲಿ ಏನು ಸದಸ್ಯರು ಮಾತಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಏನು ಅವರು ಮಾತಾಡುವಂಥದ್ದು ಸ್ಪೀಕರ್ ಅವ್ರಿಗೆ ಕೇಳಬೇಕು ಮತ್ತು ಸ್ಪೀಕರ್ ಮಾತಾಡೋದು ಸದಸ್ಯರಿಗೆ ಕೇಳಬೇಕು ಅಂತಕ್ಕಂಥ ಮೈಕ್ಗಳಾಗಿರ್ಬೋದು ಮತ್ತು ಏರ್ ಸಿಸ್ಟಮ್ ಅನ್ನು ಕೂಡ ಈಗ ಸದ್ಯ ಪರಿಶೀಲನೆ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆಯಿಂದಲೂ ಕೂಡ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ 13ನೇ ಅಧಿವೇಶನ ನಡೆಯಲಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ಬೆಳಗಾವಿ. ನ್ಯೂ ಇಯರ್ಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೊಸ ವರ್ಷಾಚರಣೆ ವೇಳೆಯಲ್ಲಿ ನಶೆ ಲೋಕ ತಡೆಗೆ ಪೊಲೀಸರು ಸನ್ನದ್ಧವಾಗಿದ್ದಾರೆ. ಡ್ರಗ್ಸ್ ಹಾವಳಿ ತಡೆಗೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಬಾರಿ ಡ್ರಗ್ಸ್ ತಡೆಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಯಾರು ಕೂಡ ಡ್ರಗ್ಸ್ ಸೇವನೆ ಮಾಡಬಾರ್ದು, ಡ್ರಗ್ಸ್ ಕೂಡ ಬೆಂಗಳೂರಿಗೆ ಎಂಟ್ರಿ ಕೊಡಬಾರ್ದು. ಪೆಡ್ಲರ್ಗಳನ್ನ ಪತ್ತೆ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ. ಮೇನ್ ಪ್ಲೆಡ್ಲರ್ಸ್ಗಳಿರ್ತಾರಲ್ಲ, ಇವರೇ ಸಪ್ಲೈ ಮಾಡುವಂಥದ್ದು ಬೆಂಗಳೂರಿಗೆ. ಹಾಗಾಗಿ ಡ್ರಗ್ಸ್ ದಂಧೆ ಸಂಬಂಧ 302 ವಿದೇಶಿಗರನ್ನ ಗಡಿಪಾರು ಮಾಡಲಾಗಿದೆ. ಬೆಂಗಳೂರಿನಿಂದ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಗರ ಗಡಿಪಾರಾಗಿದೆ. ಪೊಲೀಸ್ ಚೆಕ್ ಪೋಸ್ಟ್ಗಳಲ್ಲಿ ಡ್ರಗ್ಸ್ ಸೇವನೆ ಪರೀಕ್ಷೆ ಮಾಡಲಾಗುತ್ತೆ.
ಅನುಮಾನ ಬಂದವರ ರಕ್ತ ಪರೀಕ್ಷೆ ನಡೆಸೋಕೆ ಚಿಂತನೆ ನಡೆಸಲಾಗ್ತಾ ಇದೆ. ಎಸಿಪಿ ಹಂತದ ಅಧಿಕಾರಿಗಳನ್ನು ನೇಮಿಸಿ ಕಾರ್ಯಾಚರಣೆಗೆ ಪೊಲೀಸರೀಗ ಇಳಿದಿದ್ದಾರೆ. ಒಂದಷ್ಟು ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದ್ದಾರೆ ಪೊಲೀಸರು. ಒಂದ್ ಕಡೆ ಚೆಕ್ ಪೋಸ್ಟ್ ಅಲ್ಲಿ ಯಾರಾದರೂ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಏನಾದರೂ ಬಂದ್ರೆ ಅವರ ರಕ್ತ ಪರೀಕ್ಷೆಗೂ ಕೂಡ ಪೊಲೀಸರಲ್ಲಿ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಸದ್ಯಕ್ಕೆ ಇನ್ನೊಂದು ನ್ಯೂ ಇಯರ್ಗೆ ಒಂದು ಕೆಲ ದಿನಗಳಷ್ಟೇ ಬಾಕಿ ಇರುವಂತಹ ಸಂದರ್ಭದಲ್ಲಿ ನಶೆಗೆ ಬ್ರೇಕ್ ಹಾಕೋಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಯಾವ ರೀತಿಯಲ್ಲಿ ಕ್ರಮ ಎಲ್ಲ ಕೈಗೊಳ್ತಾ ಇದ್ದಾರೆ ಪೊಲೀಸರು ಬೆಂಗಳೂರು ಅವರು ಅಂತ? ಧನುಶ್ರೀ, ಏನು ಹೊಸ ವರ್ಷಾಚರಣೆ ಒಂದು ಸಂಭ್ರಮ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಕೆಲವು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಇತ್ತೀಚೆಗೆ ನಗರದಲ್ಲಿ ಡ್ರಗ್ಸ್ ಜಾಲ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಅದರಿಂದ ಅದನ್ನ ಮಟ್ಟ ಹಾಕುವಂತ ಸಲುವಾಗಿ ಈಗ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿರೋದು. ಆ ಸಲುವಾಗಿ ನಗರದಲ್ಲಿ ಒಂದು ಡ್ರಗ್ ಪೆಡ್ಲಿಂಗ್ ಅನ್ನ ಮಾಡ್ತಿರುವಂತಹ ಸುಮಾರು 302 ವಿದೇಶಿ ಪ್ರಜೆಗಳನ್ನ ಪತ್ತೆ ಹಚ್ಚಿ ಅವರನ್ನ ಗಡಿಪಾರು ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಅದಕ್ಕೋಸ್ಕರ ಈಗಾಗಲೇ FRRO ದಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಎಷ್ಟು ಜನ ಇಲ್ಲಿಗಲ್ ಆಗಿ ಒಂದು ನಗರದಲ್ಲಿ ವಾಸವಿದ್ದಾರೆ ಮತ್ತೆ ಯಾರ್ಯಾರು ಈ ಒಂದು ಡ್ರಗ್ ಪೆಡ್ಲಿಂಗ್ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅಂತವರನ್ನ ಲಿಸ್ಟ್ ಮಾಡಿ ಅವರನ್ನ ಬೆಂಗಳೂರು ಮತ್ತೆ ರಾಜ್ಯದಿಂದ ಹೊರಭಾಗಕ್ಕೆ ಒಂದು ಗಡಿಪಾರು ಮಾಡೋದಕ್ಕೆ ಕೂಡ ಒಂದು ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಕೆಲವರನ್ನ ಪತ್ತೆ ಮಾಡಿ ಅವರನ್ನ ಬೇರೆ ಒಂದು ರಾಜ್ಯಗಳಿಗೆ ಗಡಿಪಾರು ಮಾಡುವಂತ ಕೆಲಸ ಕೂಡ ಆಗಿರೋದು. ಮತ್ತೆ ಇದೇ ರೀತಿಯಾಗಿ ಏನು ಬೆಂಗಳೂರಿನಲ್ಲಿ ಒಂದು ನಾಕಾಬಂದಿಯನ್ನ ಹಾಕಿ ಒಂದು ಅನುಮಾನಾಸ್ಪದ ವ್ಯಕ್ತಿಗಳು ಯಾರ್ಯಾರು ಓಡಾಡ್ತಿರ್ತಾರೆ ಅಂತವರನ್ನ ತಪಾಸಣೆ ಮಾಡೋದು ಮತ್ತೆ ವಾಹನಗಳನ್ನ ತಪಾಸಣೆ ಮಾಡಿ ಒಂದು ಡ್ರಗ್ಸ್ ಅನ್ನು ಪತ್ತೆ ಮಾಡುವಂತ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಯಾರಾದ್ರೂ ನಶೆಯಲ್ಲಿ ತೇಲ್ತಾ ಇರುವಂತ ವ್ಯಕ್ತಿಗಳು ಯಾರು ಕಂಡು ಬರ್ತಾರೆ ಅಂತವರೊಂದು ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದು ಒಂದು ರಕ್ತ ಪರೀಕ್ಷೆಯನ್ನು ಕೂಡ ಮಾಡಿಸೋದಕ್ಕೆ ಈಗ ಪೊಲೀಸ್ ಇಲಾಖೆಯಿಂದ ಒಂದು ಚಿಂತನೆ ಕೂಡ ನಡೀತಾ ಇದೆ. ಆ ಸಲುವಾಗಿ ಇನ್ ಮುಂದೆ ರಾತ್ರಿ ವೇಳೆ ಒಂದು ಏನು ನಾಕಾಬಂದಿಗಳನ್ನ ಹಾಕುವಂಥದ್ದು ಮತ್ತೆ ಡ್ರಗ್ಸ್ ಯಾರು ಸೇವನೆ ಮಾಡಿರ್ತಾರೆ ಅಂತ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ಅವರನ್ನ ವಶಕ್ಕೆ ಪಡೆದು ಅವರಿಗೆ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ಅವರೇನಾದ್ರೂ ಸ್ವಲ್ಪ ಹೆಚ್ಚಿನದಾಗಿ ಒಂದು ಏನು ನಶೆಯಲ್ಲಿ ತೇಲಾಡ್ತಿದ್ರೆ ಅಂತವರ ಒಂದು ಬ್ಲಡ್ ಸ್ಯಾಂಪಲ್ ಅನ್ನು ಪಡೆದು ಒಂದು ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ಕೂಡ ರಕ್ತ ಪರೀಕ್ಷೆಯನ್ನು ಮಾಡಿಸೋದಕ್ಕೆ ಕೂಡ ಒಂದು ಸಿದ್ಧತೆಗಳು ಕೂಡ ನಡೀತಾ ಇರೋದು. ಈ ಬಾರಿ ಒಂದು ಏನು ನಗರದಲ್ಲಿ ಒಂದು ಹೊಸ ವರ್ಷ ಸಂದರ್ಭದಲ್ಲಿ ಒಂದು ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು ಮತ್ತೆ ಡ್ರಗ್ಸ್ ಮುಕ್ತವಾಗಿ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಈಗಾಗಲೇ ಸುಮಾರು ಏನು ಕಳೆದ ಒಂದು 2 ವಾರದಲ್ಲೇ ಸುಮಾರು 18 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು ಡ್ರಗ್ಸ್ ಅನ್ನು ಕೂಡ ಜಪ್ತಿ ಮಾಡಿದರೆ. ಅದರಿಂದ ಪದೇ ಪದೇ ನಗರದಲ್ಲಿ ಒಂದು ನ್ಯೂ ಇಯರ್ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಅದನ್ನ ಬ್ರೇಕ್ ಮಾಡಬೇಕು ಅಂತೇಳಿ ಈಗಿನಿಂದಲೇ ಒಂದು ತಯಾರಿಯನ್ನು ಕೂಡ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ವಿದೇಶಿ ಪ್ರಜೆಗಳಿರಬಹುದು, ಹೌದು, ಹೈಯೆಸ್ಟ್ ಸಪ್ಲೈ ಮಾಡುವುದು ಬೆಂಗಳೂರಿಗೆ ಡ್ರಗ್ಸ್ ಅನ್ನ ವಿದೇಶಿ ಪ್ರಜೆಗಳು ಅಂತ ಒಂದ್ ಕಡೆ ಮಾಹಿತಿ ಇದೆ. ಆದ್ರೆ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಜನರ ಕತೆ ಏನು? ತುಂಬಾ ಜನರು ಪೆಡ್ಲರ್ಸ್ ಗಳು ಬೆಂಗಳೂರಿಗರೇ ಇದ್ದಾರೆ. ಅವರನ್ನ ಯಾವ ರೀತಿ ಪತ್ತೆ ಹಚ್ತಾರೆ, ಅವರಿಗೆ ಯಾವ ರೀತಿ ಕಾನೂನು ಕ್ರಮ ಎದುರಿಸ್ತಾರೆ ಅಂತ? ಧನುಶ್ರೀ, ಈಗಾಗಲೇ ಏನು ಮೊದಲಿಗೆ ಒಂದು ಮೂಲ ಪೆಡ್ಲರ್ ಗಳನ್ನ ಪತ್ತೆ ಮಾಡಿ ಅವ್ರ ಮುಖಾಂತರವಾಗಿ ನಗರಕ್ಕೆ ಸರಬರಾಜು ಆಗ್ತಿರುವಂತಹ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು. ಅವ್ರು ಎಲ್ಲಿಂದ ತರ್ತಿದ್ದಾರೆ ಆ ಒಂದು ಚೈನ್ ಅನ್ನ ಬ್ರೇಕ್ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಈಗ ಡ್ರಗ್ ಪೆಡ್ಲರ್ ಗಳನ್ನ ಪತ್ತೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಏನು ನಗರದಲ್ಲಿ ಈ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತ ಒಂದು ಸಿಂಡಿಕೇಟ್ ಏನಿದೆ ಅದನ್ನು ಕೂಡ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಈಗ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇರೋದು. ಒಂದು ರೀತಿ ಏನು ಕನ್ಸ್ಯೂಮರ್ ಇಂದ ಹಿಡಿದು ಪೆಡ್ಲರ್ ಅನ್ನ ಪತ್ತೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಯಾರು ಸೇವನೆ ಮಾಡ್ತಾ ಇದ್ದಾರೆ ಅಂತವ್ರನ್ನು ಕೂಡ ಒಂದು ಕೇಸನ್ನ ರಿಜಿಸ್ಟರ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಯಿಂದ ತಯಾರಿ ನಡೀತಾ ಇರೋದು. ಯಾರಾದ್ರೂ ಸೇವನೆ ಮಾಡಿ ಹೊರಗಡೆ ಓಡಾಡುತ್ತದೆ ಮತ್ತೆ ನಶೆಯಲ್ಲಿ ತೇಲಾಡ್ತಿರುವಂತಹ ವ್ಯಕ್ತಿಗಳು ಕಂಡು ಬರ್ತಾರೆ ಅವರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕೇಸನ್ನ ಮಾಡ್ತಾರೆ. ಮತ್ತೆ ಅವ್ರಿಗೆ ಯಾರು ಡ್ರಗ್ಸ್ ಅನ್ನ ಸಪ್ಲೈ ಮಾಡಿದ್ರು ಆ ಒಂದು ಸಪ್ಲೈಯರ್ ಅನ್ನು ಕೂಡ ವಶಕ್ಕೆ ಪಡೆದು ಅದರ ಮೇಲೂ ಕೂಡ ಕೇಸ್ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಕನ್ಸ್ಯೂಮರ್ ಇಂದ ಪೆಡ್ಲರ್ ಅನ್ನ ಹಿಡಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅನ್ನ ಏನು ಮೊದಲಿಗೆ ತಂದಿರೋದು. ಆದ್ರೆ ವಿದೇಶಿ ಪ್ರಜೆಗಳೇನಿದ್ರೆ ಅವರು ನೇರವಾಗಿ ಬಾಂಬೆ ಮತ್ತೆ ಒಂದು ಬಾಂಬೆ ಇರ್ಬೋದು, ದೆಹಲಿ ಇರ್ಬೋದು ಮತ್ತೆ ಬೇರೆ ಬೇರೆ ಹೊರ ರಾಜ್ಯಗಳಿಂದ ಒಂದು ಡ್ರಗ್ಸ್ ಅನ್ನ ನೇರವಾಗಿ ನಗರಕ್ಕೆ ಸಪ್ಲೈ ಮಾಡ್ತಾರೆ. ಆ ಒಂದು ಚೈನ್ ಲಿಂಕ್ ಅನ್ನ ಕಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ 302 ವಿದೇಶಿ ಪ್ರಜೆಗಳನ್ನ ಪತ್ತೆ ಮಾಡಿ ಅವರನ್ನು ಗಡಿಪಾರು ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.